ಫ್ರೆಂಡ್ಸ್, ವೆಲ್ಕಮ್ ಟು ಸುಗ್ಗಿ ಚಾನಲ್. ಇವತ್ತು ನಾವು ಬಂಗುಡೆ ಸ್ಟೀಮಲ್ಲಿ ಹೇಗೆ ಫ್ರೈ ಮಾಡೋದು ಅಂತ ಹೇಳಿಕೊಡ್ತೇನೆ. ಮತ್ತು ನನ್ನ ಚಾನಲನ್ನು ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಆದಷ್ಟು ನಮಗೆ ಸಪೋರ್ಟ್ ಮಾಡಿ. ನಮ್ಮ ಏರು ಅವನು ಫುಲ್ ಮಲ್ಪಿ ಮೀರೆ ಯಾವ ವಿಡಿಯೋ ಯಾವ್ದು ಮಾತಾಡ್ತಾರೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಗ್ಗಿ ಚಾನಲ್. ನಾನಿವತ್ತು ನಿಮಗೆ ನೋಡಿ ಬಂಗುಡೆ ಸ್ಟೀಮಲ್ಲಿ ಹೇಗೆ ಮಸಾಲ ಫ್ರೈ ಮಾಡೋದು ಅಂತ ಹೇಳಿಕೊಡ್ತೇನೆ. ಇದು ನಿಮಗೆ ಅಂದರೆ ಆಯಿಲಲ್ಲಿ ಫ್ರೈ ಮಾಡೋಕ್ಕಿಂತ ಇದು ತುಂಬ ಚೆನ್ನಾಗಿರ್ತದೆ ಮತ್ತು ಇದರ ಫ್ಲೇವರು ತುಂಬ ಒಳ್ಳೆ ರೀತಿಯಲ್ಲಿರ್ತದೆ. ನೋಡಿ, ಮೊದಲು ಬಾಳೆ ಎಲೆಯನ್ನು ಎಲ್ಲ ಕಟ್ ಮಾಡಿ ಕ್ಲೀನ್ ಮಾಡ್ಕೊಳ್ಬೇಕು. ಯಾಕಂದರೆ ಇವಾಗ ಮಳೆ ಬರೋದ್ರಿಂದ ಅದರಲ್ಲೆಲ್ಲ ಹುಳ ಎಲ್ಲ ಇದ್ದರೆ ಅದಕ್ಕೆ ನೋಡ್ಕೊಂಡು ಕ್ಲೀನ್ ಮಾಡಬೇಕು. ಆಮೇಲೆ ನೋಡಿ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳ್ತೇನೆ. ಮೊದಲಿಗೆ ಈರುಳ್ಳಿಯನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಳ್ಬೇಕು. ನೋಡಿ, ಇದು ಮಸಾಲ ಮಾಡಲಿಕ್ಕೆ. ಆಮೇಲೆ ನಾನಿಲ್ಲಿ ಒಂದು 20 ಬ್ಯಾಡಗಿ ಮೆಣಸನ್ನು ಬಿಸಿ ನೀರಲ್ಲಿ ನೆನೆಸಿಟ್ಟಿದ್ದೇನೆ, ಯಾಕಂದರೆ ಇದರ ಕಲರ್ ಚೆನ್ನಾಗಿ ಬರ್ತದೆ ಅದಕ್ಕೆ. ಮತ್ತು ನೋಡಿ, ಕೊತ್ತಂಬರಿ ಸೊಪ್ಪನ್ನು ಹೀಗೆ ಚಾಪ್ ಮಾಡ್ಕೊಳ್ಬೇಕು ಸಣ್ಣದಾಗಿ. ಎಷ್ಟು ಸಣ್ಣದು ಮಾಡಲಿಕ್ಕೆ ಆಗ್ತದೆ ಅಷ್ಟು ಸಣ್ಣದಾಗಿ ಮಾಡ್ಕೊಳ್ಬೇಕು. ಆಮೇಲೆ ನೋಡಿ, ಒಂದು ಮಿಕ್ಸಿ ಜಾರಿಗೆ ನಾನಿಲ್ಲಿ ಒಂದು 6ರಿಂದ 7 ಪೀಸು ಶುಂಠಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೋಡಿ ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿ, ಆಮೇಲೆ ನೋಡಿ ಅರಶಿನ ಹುಡಿ 1 ಚಮಚ, ಆಮೇಲೆ ಕೊತ್ತಂಬರಿ ಬೀಜ 1 ಟೇಬಲ್ ಸ್ಪೂನ್ನಷ್ಟು, ಮತ್ತು ಹುಳಿ ನೀವು ಸ್ವಲ್ಪ ಹಾಕ್ಕೊಳ್ಳಿ, ಯಾಕಂದರೆ ಟೊಮ್ಯಾಟೊ ಎಲ್ಲ ಹಾಕೋದ್ರಿಂದ ಹುಳಿ ಸ್ವಲ್ಪ ಹಾಕಿದರೆ ಸಾಕು. ಮತ್ತು ನೋಡಿ ನೆನೆಸಿಟ್ಟಿರುವಂತಹ ಬ್ಯಾಡಗಿ ಮೆಣಸು, ಆಮೇಲೆ ಉಪ್ಪು ಹಾಕ್ಕೊಳ್ಬೇಕು. ಇದು ನಾವು ಮಸಾಲ ರೆಡಿ ಮಾಡ್ಕೊಳ್ಳೋದು. ಮತ್ತು ಸ್ವಲ್ಪ ನೀರು ಹಾಕಿ ನೋಡಿ ಈ ರೀತಿ ಗ್ರೈಂಡ್ ಮಾಡ್ಕೊಳ್ಬೇಕು. ಸಣ್ಣದಾಗಿ ಗ್ರೈಂಡ್ ಆಗಬೇಕು, ತರಿ ಆಗಬಾರ್ದು, ಸಣ್ಣದಾಗಿ ಆಗಬೇಕು. ನೋಡಿ, ಇನ್ನೊಮ್ಮೆ ಗ್ರೈಂಡ್ ಮಾಡ್ಕೊಳ್ಳುವಾಗ ನೋಡಿ ಈ ರೀತಿ ಪೇಸ್ಟ್ ರೆಡಿ ಆಯಿತು. ಇವಾಗ ಇನ್ನು ನಾವು ಬಂಗುಡೆ ಕ್ಲೀನ್ ಮಾಡಿಟ್ಕೊಂಡಿದ್ದೇವಲ್ವ ಅದಕ್ಕೆ ಕಟ್ಸ್ ಹಾಕ್ಕೊಳ್ಳೋಣ. ಯಾಕಂದರೆ ಈ ರೀತಿ ಕಟ್ಸ್ ಹಾಕಿದರೆ ಅದರ ಒಳಗಡೆ ಎಲ್ಲ ಮಸಾಲ ಅಂದರೆ ಚೆನ್ನಾಗಿ ಮ್ಯಾರಿನೇಟ್ ಆಗ್ತದೆ. ಅದಕ್ಕೋಸ್ಕರ ನೋಡಿ ಈ ರೀತಿ ಕಟ್ಸ್ ಹಾಕ್ಕೊಳ್ಬೇಕು. ಮತ್ತು ನಿಮಗೆ ಬಂಗುಡೆ ಎಲ್ಲ ಅದಕ್ಕೆಲ್ಲ ಮಸಾಲ ಎಲ್ಲ ಅಂದರೆ ಚೆನ್ನಾಗಿ ಹೀರ್ಕೊಳ್ಳೋದಿದ್ದರೆ ನಿಮಗೆ ತಿನ್ನಲಿಕ್ಕೆಲ್ಲ ಅಷ್ಟೊಂದು ಚೆನ್ನಾಗಿ ಆಗೋದಿಲ್ಲ. ನೀವು ಈ ರೀತಿ ಕಟ್ಸ್ ಹಾಕಿ ಮಸಾಲ ಎಲ್ಲ ಕಟ್ಸ್ ಹಾಕ್ಕೊಂಡಿರಬೇಕು. ಆಮೇಲೆ ಇದಕ್ಕೆ ನಾವು ಟೊಮ್ಯಾಟೊದೆಲ್ಲ ಒಂದು ಗೊಜ್ಜು ಥರ ರೆಡಿ ಮಾಡ್ಕೊಳ್ಬೇಕು. ಅದಕ್ಕೆ ನೋಡಿ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಬೇಕು. ಅದು ಇದಾದಮೇಲೆ ಫ್ರೈ ಆದಮೇಲೆ ಅದಕ್ಕೆ ಕಟ್ ಮಾಡಿಟ್ಟಿರುವಂಥ ಈರುಳ್ಳಿ ಇದನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಇದನ್ನು ನಿಮಗೆ ಅಂದರೆ ಕೆಂಪು ಬಣ್ಣ ಬರುವವರೆಗೆ ಫ್ರೈ ಮಾಡ್ಕೊಳ್ಬೇಕು. ಅದು ಫ್ರೈ ಆಗುವಾಗ ಈ ಕಡೆಯಿಂದ ನೋಡಿ ನಾವಿಲ್ಲಿ ರುಬ್ಬಿ ಇಟ್ಟಿರುವಂತಹ ಮಸಾಲ ಉಂಟಲ್ವ, ಅದನ್ನು ಸ್ವಲ್ಪ ಒಂದು 2 ಟೇಬಲ್ ಸ್ಪೂನಷ್ಟು ತಗೊಂಡು
ನಾನಿಲ್ಲಿ 3 ಮೀನನ್ನು ಮಾಡ್ತಿದ್ದೇನೆ. ಈ ರೀತಿ ಮ್ಯಾರಿನೇಟ್ ಆಗಲಿಕ್ಕೆ ಇಡಬೇಕು. ಅಂದರೆ ಸ್ವಲ್ಪ ನಾವು ಹಸಿಯಾಗಿ ಕೂಡ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಅದನ್ನು ತವದಲ್ಲಿ ಹಾಕಿ ಬಿಸಿ ಮಾಡ್ತೇನೆ ನೋಡಿ. ಇವಾಗ ಇಲ್ಲಿ ಈ ಕಡೆಯಿಂದ ಬಾಣಲಿಗೆ ಹಾಕಿದ್ದ ಈರುಳ್ಳಿ ಕೂಡ ಬ್ರೌನ್ ಆಗ್ತಾ ಬಂತು. ಇವಾಗ ಇದಕ್ಕೆ ಕಟ್ ಮಾಡಿಟ್ಟಿರುವಂತಹ ಟೊಮ್ಯಾಟೊವನ್ನು ಕೂಡ ಹಾಕ್ಕೊಳ್ಬೇಕು. ನಾನಿಲ್ಲೊಂದು 2 ಟೊಮ್ಯಾಟೊ ಯೂಸ್ ಮಾಡಿದ್ದೇನೆ. ಅದಕ್ಕೇ ಹೇಳಿದ್ದು ನಾನಿಲ್ಲಿ ಹುಣಸೆ ಹಣ್ಣು ಸ್ವಲ್ಪ ಯೂಸ್ ಮಾಡಿದರೆ ಸಾಕಂತ ಹೇಳಿದ್ದು ಅದಕ್ಕೆ. ಯಾಕಂದರೆ ಟೊಮೆಟೊದೇ ಹುಳಿ ಜಾಸ್ತಿ ಆಗ್ತದಲ್ವ, ಹಾಗೆ. ಅದಕ್ಕೆ ನೋಡಿ ಇಲ್ಲಿ ಟೊಮೆಟೊ ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಉಪ್ಪು ಹಾಕಿದರೆ ಬೇಗ ನಿಮಗೆ ಬೇಯ್ತದೆ ಟೊಮೆಟೊ. ಆಮೇಲೆ ನೋಡಿ ಗ್ರೈಂಡ್ ಮಾಡಿಟ್ಟಿರುವಂತಹ ಮಸಾಲವನ್ನು ಕೂಡ ಹಾಕ್ಕೊಳ್ಬೇಕು. ಹಾಕ್ಕೊಂಡಿದ್ದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ. ಉಳಿದ ಎಲ್ಲ ಮಸಾಲವನ್ನು ಕೂಡ ನಾನು ಇಲ್ಲಿ ಹಾಕ್ಕೊಳ್ತಿದ್ದೇನೆ. ಹಾಕ್ಕೊಂಡು ಈಗ ಇದರ ಹಸಿ ವಾಸನೆ ಹೋಗುವವರೆಗೆ ಇದನ್ನು ಫ್ರೈ ಮಾಡಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಬೇಕು. ಅಂದರೆ ನಾವು ಕಟ್ ಮಾಡಿ ಇಟ್ಟಿರೋದ್ರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗ್ರೈಂಡ್ ಮಾಡುವಾಗ ಹಾಕಿರ್ತೇವೆ. ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಈ ರೀತಿ ಹಾಕ್ಕೊಳ್ಬೇಕು. ಹಾಕ್ಕೊಂಡಿದ್ದು ಅದರ ಹಸಿ ವಾಸನೆ ಎಲ್ಲ ಹೋಗೋವರೆಗೆ ಫ್ರೈ ಮಾಡಬೇಕು. ಆಮೇಲೆ ನೋಡಿ ಅದು ಫ್ರೈ ಆಯಿತು. ಇವಾಗ ಒಂದು ಪ್ಯಾನಿಗೆ ಸ್ವಲ್ಪ ತೆಂಗಿನ ಎಣ್ಣೆನೇ ಯೂಸ್ ಮಾಡೋದು ನಾನು, ಬೇರೆ ಯಾವುದು ಆಯಿಲ್ ಯೂಸ್ ಮಾಡೋದಿಲ್ಲ ನೋಡಿ. ಈ ರೀತಿ ಬಿಸಿ ಆದಮೇಲೆ ಮ್ಯಾರಿನೇಟ್ ಮಾಡಿ ಇಟ್ಟಿರುವಂತಹ ಮೀನನ್ನು ನೋಡಿ ಈ ರೀತಿ ಒಂದು 50% ಫ್ರೈ ಆದರೆ ಸಾಕು. ಪೂರ್ತಿ ಬೇಯಬೇಕಂತ ಏನಿಲ್ಲ, ಅದೆಲ್ಲ ನಿಮಗೆ ಸ್ಟೀಮಲ್ಲಿ ಚೆನ್ನಾಗಿ ಬೇಯ್ತದೆ ನೋಡಿ. ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಎರಡು ಬದಿ ಕೂಡ ಈ ರೀತಿ ಫ್ರೈ ಆಗಬೇಕು ನೋಡಿ. ಸ್ವಲ್ಪ ನಾನಿಲ್ಲಿ ಮಸಾಲ ಕೂಡ ಹಾಕಿದ್ದೇನೆ ಅದರ ಮೇಲೆ, ಅಂದರೆ ಅದಕ್ಕೆ ಮ್ಯಾರಿನೇಟ್ ಮಾಡಿ ಇಟ್ಟಿರುವಂತಹ ಮಸಾಲವನ್ನೇ ಸ್ವಲ್ಪ ಮೇಲ್ಗಡೆ ಈ ರೀತಿ ಹಾಕಿದ್ದೇನೆ, ತೇಪೆ ಹಾಕಿದ್ದೇನೆ. ಆಮೇಲೆ ಇವಾಗ ಇದನ್ನು ಒಂದು 50% ಫ್ರೈ ಆದಮೇಲೆ ನಾನಿಲ್ಲಿ ಬಾಳೆ ಎಲೆಯನ್ನು ಕಟ್ ಮಾಡಿ ಇಟ್ಟಿದ್ದೇನಲ್ವ, ಅದನ್ನು ಈ ರೀತಿ ಬಾಡಿಸ್ಕೊಳ್ದು. ಯಾಕಂದರೆ ಅದು ಇದಾಗೋದಿಲ್ಲ, ಹರಿಯುವುದಿಲ್ಲ, ಅದಕ್ಕೋಸ್ಕರ. ಆಮೇಲೆ ಇದಕ್ಕೆ ನೋಡಿ ಮಸಾಲ ರೆಡಿ ಮಾಡಿ ಇಟ್ಟಿದ್ದೇನಲ್ವ, ಅದನ್ನು ಈ ರೀತಿ ಹರಡ್ಕೊಳ್ಬೇಕು. ಈ ರೀತಿ ಚೆನ್ನಾಗಿ ನಾವು ಕಡುಬು ಹೇಗೆ ಮಾಡ್ತೇವೆ ನೋಡಿ, ಬಾಳೆ ಎಲೆದು ಆ ರೀತಿ ನೋಡಿ ಹೀಗೆ ಹರಡ್ಕೊಂಡು ಅದರ ಮೇಲೆ ಮೀನನ್ನು ಹಾಕ್ಕೊಳ್ಬೇಕು. ಮೀನನ್ನು ಹಾಕ್ಕೊಂಡು ಮೀನಿನ ಮೇಲೆ ಕೂಡ ಮಸಾಲವನ್ನು ಈ ರೀತಿ ಹಾಕ್ಕೊಳ್ಬೇಕು. ಹಾಕ್ಕೊಂಡು ನೋಡಿ ಈ ರೀತಿ ಫುಲ್ಲು ಕವರ್ ಮಾಡಬೇಕು ಮಸಾಲದಿಂದ. ಆಮೇಲೆ ಅದರ ಮೇಲೆ ನೋಡಿ ನಾನಿಲ್ಲಿ ಒಂದು ಕರಿಬೇವಿನ ಒಂದು ದಂಟನ್ನು ಇಟ್ಟಿದ್ದೇನೆ. ಯಾಕಂದರೆ ಅದು ಪರಿಮಳ ಉಂಟಲ್ಲ ತುಂಬ ಚೆನ್ನಾಗಿ ಬರ್ತದೆ. ಆಮೇಲೆ ಈ ರೀತಿ ಬಾಳೆ ಎಲೆಯನ್ನು ನೋಡಿ ಈ ರೀತಿ ಕಟ್ಟಬೇಕು ನೋಡಿ. ಈ ರೀತಿ ಫೋಲ್ಡ್ ಮಾಡಬೇಕು ಮೊದಲು ನೋಡಿ, ಚೆಂದ ಮಾಡಿ ಫೋಲ್ಡ್ ಮಾಡಬೇಕು. ಅದು ಬಾಳೆ ಎಲೆ ಎಲ್ಲ ನಿಮಗೆ ಪೀಸ್ ಆಗೋದು ಬೇಗ, ಅದಕ್ಕೋಸ್ಕರ ನಾವು ಗ್ಯಾಸಲ್ಲಿ ಬಿಸಿ ಮಾಡೋದೊಮ್ಮೆ ನೋಡಿ. ಈ ರೀತಿ ಒಂದು ನೂಲಲ್ಲಿ ಈ ರೀತಿ ಅದು ಯಾಕಂದರೆ ನಿಮಗೆ ಅದನ್ನು ಹೀಗೆ ಅಂದರೆ ಟರ್ನ್ ಮಾಡಿ ಕೂಡ ಇಡ್ಬೋದು. ನಾನಿಲ್ಲಿ ನೂಲಲ್ಲಿ ಸ್ವಲ್ಪ ಕಟ್ಟಿದ್ದೇನೆ, ಯಾಕಂದರೆ ಅದು ಬಿಡಬಾರ್ದಂತ, ಬಿಡಿಸಿ ಹೋಗಬಾರ್ದಂತ. ಇವಾಗ ನೋಡಿ ಒಂದು ಸ್ಟೀಮ್ನ ಪಾತ್ರೆಗೆ ಈ ರೀತಿ ಬಾಳೆ ಎಲೆಯನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ನೋಡಿ ಈ ರೀತಿ ಹಾಕ್ಕೊಳ್ಬೇಕು. ಅದರ ಮೇಲೆ ನಾವು ರೆಡಿ ಮಾಡಿಟ್ಟಿರುವಂತಹ ಮೀನನ್ನು ಈ ರೀತಿ ಇಡಬೇಕು ನೋಡಿ. ಈ ರೀತಿ ಇಡಬೇಕು. ಇಟ್ಟು ಸ್ಟೀಮನ್ನು ಕ್ಲೋಸ್ ಮಾಡಬೇಕು. ಈಗ ಒಂದು 20 ಹಾಫ್ ಆನ್ ಅವರ್ ಬೆಂದರೆ ಸಾಕು. ಹಾಫ್ ಆನ್ ಅವರ್ ಬೇಯಬೇಕಂತ ಏನಿಲ್ಲ. ಇವಾಗ ನೋಡಿ ರೆಡಿಯಾಗಿದೆ, ಹೇಗೆ ಅಂತ ತೋರಿಸ್ತೇನೆ ನೋಡಿ. ಈ ರೀತಿ ಆಗಿದೆ. ಇವಾಗ ಒಂದೊಂದಾಗಿ ತೆಗೆಯುವ, ಹೇಗೆ ಬಂದಿದೆ ಅಂತ ನೋಡುವ, ಚೆಕ್ ಮಾಡುವ ನೋಡಿ. ನಿಮಗೆ ತೋರಿಸ್ತೇನೆ. ಈಗ ಅದರ ನೂಲನ್ನೆಲ್ಲ ಒಮ್ಮೆ ಕಟ್ ಮಾಡಿಕೊಳ್ಳುವ
ನೋಡಿ ಈ ರೀತಿ ಬಿಡಿಸ್ಕೊಳ್ಬೇಕು. ನೋಡಿ ಈ ರೀತಿ ಎಷ್ಟು ಚಂದ ಬಂದಿದೆ ನೋಡಿ, ಜ್ಯೂಸಿಯಾಗಿ ನೋಡಿ ಹೇಗೆ ಬಂದಿದೆ ನೋಡಿ, ಬಿಸಿ ಬಿಸಿಯಾಗಿದೆ. ಇದನ್ನು ಬಿಸಿ ಬಿಸಿ ಗಂಜಿ ಜೊತೆ ಸರ್ವ್ ಮಾಡಿದರೆ ಎಷ್ಟು ಚೆಂದ ಆಗ್ತದೆ ಅಂದರೆ ನೀವು ಕೂಡ ಟ್ರೈ ಮಾಡಿ ನೋಡಿ, ಆವಾಗ ನಿಮಗೇನೆ ಗೊತ್ತಾಗ್ತದೆ.